ಈ ಸಿಲಿಂಡರ್ ಕೊರತೆಯ ಎಫೆಕ್ಟ್ ಪ್ರವಾಸೋದ್ಯಮದ ಮೇಲೂ ಬಿದ್ದಿದೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆಗೆ ಬರುವಂತಹ ಪ್ರವಾಸಿಗರಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ನಲ್ಲಿ ಮೆನು ಕಡಿತಗೊಂಡಿದೆ. ಕಾರವಾರಕ್ಕೆ ಬರಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ ಪ್ರವಾಸಿಗರು. ಅಲ್ಲಿ ಹೆಚ್ಚಿನದಾಗಿ ರೆಸಾರ್ಟ್, ಹೋಮ್ ಸ್ಟೇ. ಆದರೆ ಪ್ರವಾಸಿಗರು ಬರದೆ ಈಗ ಕಂಗಾಲಾಗಿದ್ದಾರೆ. ಅಲ್ಲೂ ಕೂಡ ಗ್ಯಾಸ್ ಬಿಸಿ ಯಾವ ರೀತಿ ತಡ್ತಾ ಇದೆ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸೂರಜ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹೋಟೆಲ್ನ ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಈಗಾಗಲೇ ಸಾಲು ರಜೆಗಳಿದ್ದು, ರಜೆಗಳ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಆಯಿತು? ಪ್ರವಾಸಿಗರು ಯಾವ ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನೆಲ್ಲ ಸಮಸ್ಯೆ ಆಯಿತು? ಸರ್, ಇದು ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧದ ಪರಿಣಾಮವಾಗಿ ಟೂರಿಸಮ್ಗೆ ತುಂಬ ಹೊಡೆತ ಬಿದ್ದಿದೆ. ಈಗ ಇಲ್ಲಿ ಬುಕ್ ಮಾಡಿದವರು ಕೂಡ ಕೇಳ್ತಾರೆ ನಮಗೆ, ಕಾರವಾರದಲ್ಲಿ ಏನು ಸಿಚುವೇಶನ್ ಏನಿದೆ, ಗ್ಯಾಸ್ ಸಿಲಿಂಡರ್ ವಗೇರೆ ಇಲ್ವಾ, ಅಥವಾ ನಾವು ಬಂದರೆ ನಮಗೆ ಇಲ್ಲಿ ಊಟದ ವ್ಯವಸ್ಥೆ ವಗೇರೆ ಆಗ್ತದೆ ಇಲ್ವಾ ಅಂತೆ. ಹಾಗಾಗಿ ಅವರ ರೂಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಕಂಪೇರಿಂಗ್ ಟು ಲಾಸ್ಟ್ ಇಯರ್, ಈ ವರ್ಷ ಮಾರ್ಚ್ ಏಪ್ರಿಲ್ ನಮ್ಮದು 2 ತಿಂಗಳ ಸೀಸನ್. ಈ ಸೀಸನ್ನಲ್ಲಿ ನಮ್ಮದು ತುಂಬ ಕಮ್ಮಿ ಬುಕ್ಕಿಂಗ್, ಬಹಳ ಕಮ್ಮಿ ಇದೆ. ಸರ್, ಈಗ ನಿಮ್ಮದೇ ಪರಿಸ್ಥಿತಿ ಆದರೆ ಈ ರೆಸಾರ್ಟು ಮತ್ತು ರೆಸ್ಟೋರೆಂಟ್ದವ್ರದ್ದು ಏನು ಪರಿಸ್ಥಿತಿ ಆಗ್ಬೋದು ಸರ್? ಅಲ್ಲಿಯೂ ಸಹಿತ ಇದೇ ರೀತಿಯ ಪರಿಸ್ಥಿತಿ ಏನಾಗಿದೆ? ಎಲ್ಲರಿಗೂ ಸೇಮ್ ಸಮಸ್ಯೆ ಆಗ್ತಾ ಇದೆ ಸರ್. ಯಾಕೆಂದರೆ ಸಿಲಿಂಡರ್, ಇದು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲಲ್ಲ ಸರ್. ಹಾಗಾಗಿ ಎಲ್ಲರಿಗೂ ಇದು ಎಲ್ಲ ಹೊಡೆತ, ಎಲ್ಲರಿಗೂ ಟೂರಿಸಮ್ಗೆ ಹೊಡೆತ ಬಿದ್ದಿದೆ ಕಾರವಾರಕ್ಕೆ. ಮತ್ತು ಕಾರವಾರ ಬರುವವರು ಯಾಕೆ, ಇಲ್ಲಿಯ ಲೋಕಲ್ ಫುಡ್ ಎಲ್ಲ ಅಥೆಂಟಿಕ್ ಫುಡ್ ಸಲುವಾಗಿ ಬರುವುದು. ಮತ್ತು ಇಲ್ಲಿ ಎಲ್ಲರಿಗೂ ಗೊತ್ತಿದ್ದು ವಿಷಯ, ಕಾರವಾರದಿಂದ ಕರ್ನಾಟಕದ ಕಾಶ್ಮೀರ ಅಂತೆ. ಇಲ್ಲಿ ತಿರುಗಾಡಲಿಕ್ಕೆ ಬರುವವರು ಟೂರಿಸ್ಟೇ ಕಮ್ಮಿ ಆಗಿದ್ದಾರೆ. ಹಾಗಾಗಿ ನಮಗೆ ಆಕ್ಯುಪೆನ್ಸಿ ಭಾಳ, ಒಂದು 50% ಮೇಲೆ ಒಂದು 30% ಆಕ್ಯುಪೆನ್ಸಿ ಬಂದಿದೆ ಸರ್. ಈ ರೀತಿಯಾಗಿ ರಜೆ ಬಂದರೆ ನಿಮ್ಮ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಬುಕ್ಕಿಂಗ್ ಇರ್ತಿತ್ತು ಅಂತ? ಈ ಕಂಟಿನ್ಯೂ ರಜೆ ಇದ್ದರೆ ಈ ಮಹಾರಾಷ್ಟ್ರ ಸೈಡ್ನಿಂದ ಮತ್ತು ಕರ್ನಾಟಕದ ಎಲ್ಲ ಗೆಸ್ಟ್ ಬರ್ತಾ ಇದ್ದಿದ್ರು. ಮತ್ತು ಈ 2-3 ದಿವಸದಲ್ಲಿ ಅಂತ ಏನು ನಮಗೆ ಟೂರಿಸ್ಟ್ ಯಾರೂ ಕಾಣಲಿಲ್ಲ. ಭಾಳ ಕಮ್ಮಿ ಆಗಿದೆ ಟೂರಿಸ್ಟ್, ಇದು ಭಾಳ ಕಮ್ಮಿ ಆಗಿದೆ, ಪರ್ಸೆಂಟೇಜ್ ಭಾಳ ಕಮ್ಮಿ ಆಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.